ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತೀವ್ರವಾಗ್ತಾ ಇದೆ. ಅದರಲ್ಲೂ ಕೂಡ ಲಕ್ಷ ಕೊಟ್ಟು ಅಪಾರ್ಟ್ಮೆಂಟ್ ಅನ್ನ ಕೊಂಡ್ಕೊಂಡಂತವ್ರಿಗೀಗ ನೀರಿನ ಅಭಾವ, ನೀರಿಗೆ ಬರ, ಕುಡಿಯೋ ನೀರು ಕೊಟ್ರೆ ಸಾಕಪ್ಪ ಅಂತ 5-6 ಸಾವಿರವನ್ನ ಟ್ಯಾಂಕರ್ಗೆ ತೆತ್ತುತ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೂ ಕೂಡ ತತ್ವಾರ ಎದುರಾಗಿದೆ. ಅಪಾರ್ಟ್ಮೆಂಟ್ ನಿವಾಸಿಗಳು ಇದೀಗ ಕುಡಿಯೋ ನೀರಿಗಾಗಿ ಪರಿತಪಿಸುವಂತಹ ಪರಿಸ್ಥಿತಿ. ಲಕ್ಷ ಕೊಟ್ಟು ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ಗಳನ್ನ ಕೊಂಡ್ಕೊಂಡಿದ್ದೀವಿ, ಈಗ ಇಲ್ಲಿ ಕುಡಿಯೋದಕ್ಕೂ ಕೂಡ ನೀರಿಲ್ಲ ಅಂತ ಅಂದ್ರೆ ಎಲ್ಲಿ ಹೋಗೋಣ? ಟ್ಯಾಂಕರ್ಗಳಿಗೆ ಕೇಳಿದ್ರೆ 5 ಸಾವಿರವನ್ನ ಕೊಡಬೇಕಾಗತ್ತೆ. ಕುಡಿಯೋ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ ಆದಷ್ಟು ಬೇಗ ನಮಗೆ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಇದೀಗ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಬೇಡಿಕೆಯನ್ನ ಇಡ್ತಾ ಇದೆ. ಕುಡಿಯುವ ನೀರು ಬೇಕು ಅಂತ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ವಿರುದ್ಧವಾಗಿ ಪ್ರತಿಭಟನೆಯನ್ನ ಇದೀಗ ಮಾಡಲಾಗಿದೆ. How did he use the motor when there is no water? ನಾಗೇಶ್ ಸರ್ ನಮಸ್ಕಾರ. And Gunforce will take 4 days. ಸರ್ ಇಲ್ಲಿ ಒಂದು 10 ನಿಮಿಷ ನೀವು Roadside vendor cannot repair it. 10 ನಿಮಿಷ ಪ್ರಾವಿಡೆಂಟ್ ಒಂದು 10 ನಿಮಿಷ ಬನ್ನಿ. And they are ಅಸೋಸಿಯೇಷನ್ ಒಂದು ನಿಮಿಷ We want water. 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 ಮಿನಿಸ್ಟ್ರು ಇನಾಗ್ರೇಷನ್ ಮಾಡಕ್ ಬರ್ತಾರೆ. ಸ್ಟ್ರೀಟ್ ಲೈಟ್ ಇಲ್ಲಿ ನೀರಿಲ್ಲ ಯಾಕೆ ಬರ್ತಾ ಇಲ್ಲ? Ministry inauguration. ನಾಗೇಶ್ ಯಾಕೆ ಬರ್ತಾ ಇಲ್ಲ? ನಾಗೇಶ್ ಪ್ರೆಸಿಡೆಂಟ್ ಯಾಕೆ ಬರ್ತಾ ಇಲ್ಲ? ನೀರಿಲ್ಲ ಒದ್ದಾಡ್ತಾ ಇದ್ದೀವಿ. Ministry inauguration ಮಾಡಕ್ ಅವ್ರು ಬರ್ಲಿಲ್ಲ, ಇವ್ರು ಹೋಗಿ ಕರೆದಿದ್ದಾರೆ. ಇವಾಗ ಕರೀರಿ. ಕೆಂಗೇರಿಯ ಪ್ರಾವಿಡೆಂಟ್ ಸನ್ವರ್ತ್ ಅಪಾರ್ಟ್ಮೆಂಟ್ನಲ್ಲಿ ನೀರಿಗಾಗಿ ಪರಿತಪಿಸ್ತಾ ಇರುವಂತಹ ಅಪಾರ್ಟ್ಮೆಂಟ್ನ ಸಿಬ್ಬಂದಿಗಳು, ಅಲ್ಲಿರ್ತಕ್ಕಂತಹ ಜನರ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ರಿ. ಅಸೋಸಿಯೇಷನ್ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಿನಿಸ್ಟರ್ಸ್ನ ಕರೆಸ್ಕೊಳ್ತೀರಿ ಇಲ್ಲಿ ಇನಾಗ್ರೇಟ್ ಮಾಡೋದಕ್ಕೆ, ಈಗಲೂ ಕೂಡ ಅದೇ ರೀತಿಯಾಗಿ ಮಿನಿಸ್ಟರ್ಸ್ ಗಮನಕ್ಕೆ ತಂದು ನಮಗೆ ನೀರು ತರಿಸ್ಕೊಡಿ ಅಂತ ಅಸೋಸಿಯೇಷನ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ.